ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ 13 ಮಂದಿ ರೈತರಿಗೆ ಪಂಪು ಮೋಟಾರ್ ಸಾಮಗ್ರಿಗಳ ವಿತರಣೆ. ಡಾಕ್ಟರ್ BR ಅಂಬೇಡ್ಕರ್ ಕರ್ನಾಟಕ ಆದಿಜಾಂಬವ ಭವ್ಯಾಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪು ಮೋಟಾರ್ ಮತ್ತು ಇತರೆ ಸಾಮಗ್ರಿಗಳನ್ನು 13 ಮಂದಿ ಚಿಂತಾಮಣಿ ತಾಲೂಕಿನ ಫಲಾನುಭವಿಗಳಿಗೆ ಬುಧವಾರದಂದು ವಿತರಣೆ ಮಾಡಲಾಯಿತು. ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ರವರು ಪರಿಕರಗಳ ಎಲ್ಲ ರೈತರಿಗೆ ವಿತರಣೆ ಮಾಡಿ ಮಾತನಾಡಿದ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 8 ಮಂದಿ, ಕರ್ನಾಟಕ ಆದಿಜಾಂಬವ ನಿಗಮದಿಂದ 2 ಮಂದಿ, ಬೋವಿ ಅಭಿವೃದ್ಧಿ ನಿಗಮದಿಂದ 3 ಮಂದಿ ಸೇರಿ ಒಟ್ಟು 13 ಜನ ಫಲಾನುಭವಿಗಳಿಗೆ 2022-23ನೇ ಸಾಲಿನ ಕೊಳವೆ ಬಾವಿ ಕೊರೆದಿರುವವರಿಗೆ ಪಂಪು ಮೋಟಾರ್ ಹಾಗೂ ಕೇಬಲನ್ನು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರ ನಿರ್ದೇಶನದ ಮೇರೆಗೆ ವಿತರಣೆ ಮಾಡಲಾಗಿದೆ ಎಂದರು. ರೈತರು ಇದನ್ನು ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಅವರು ಕೋರಿದರು. ಒಟ್ಟು 13 ಮಂದಿ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯುವುದು, ಪಂಪು ಮತ್ತು ಮೋಟಾರ್ ವೆಚ್ಚ, GA ಪೈಪ್ಗಳು, ಕೇಬಲ್, ಗೇಟ್ವಾಲ್ ಮತ್ತಿತರ ಪೂರಕ ಸಾಮಗ್ರಿಗಳ ವೆಚ್ಚ, GST ಸೇರಿ ಫಲಾನುಭವಿಗಳಿಗೆ ವಿತರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಮಂಜನ್ ಕುಮಾರ್, ತಾಲೂಕು ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಕೆ, ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಸೇರಿದಂತೆ ಫಲಾನುಭವಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದನೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊರೆದಿರ್ತಕ್ಕಂಥ ಕೊಳವೆ ಬಾವಿಗಳಿಗೆ ರೈತ ಫಲಾನುಭವಿಗಳಿಗೆ ಅವರ ಡೆಪ್ತ್ಗೆ ಅನುಸಾರವಾಗಿ, ಅಂದರೆ ಎಷ್ಟು ಅಡಿ ಆಳ ಇಳಿದಿದೆ ಅನ್ನೋದರ ಅನುಸಾರವಾಗಿ ಪಂಪು ಮೋಟ್ರನ್ನು ಮತ್ತು ಪೈಪ್ಗಳನ್ನು, ಪ್ಯಾನಲ್ ಬೋರ್ಡನ್ನು ವಿತರಣೆ ಮಾಡೋದಕ್ಕೆ ಡಾಕ್ಟರ್ MC ಸುಧಾಕರ್ ಸಾಹೇಬರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನನಗೆ ನೀಡಿರುವ ನಿರ್ದೇಶನದಂತೆ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಪಂಪು ಮೋಟರ್ಗಳನ್ನು ರೈತ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಾಯಿದ್ದೀನಿ. ಬೋವಿ ಅಭಿವೃದ್ಧಿ ನಿಗಮದಿಂದ 3 ಜನ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 8 ಜನ ಮತ್ತು ಆದಿಜಾಂಬವ ಇವರಿಗೆ 2 ಜನ, ಇಷ್ಟು ಫಲಾನುಭವಿಗಳಿಗೆ ಒಟ್ಟು 13 ಜನ ಫಲಾನುಭವಿಗಳಿಗೆ ಇವತ್ತು ಪಂಪು ಮೋಟರನ್ನು ವಿತರಣೆ ಮಾಡಿದ್ದೀವಿ. ಇದೊಂದು ಒಳ್ಳೆಯ ಕಾರ್ಯ. ಏನು ಅಂತಂದರೆ, ಬಡವರು ಜಮೀನು ಇಟ್ಕೊಂಡಿರ್ತಾರೆ. ಆದಿ ಅನಾಥ ಕಾಲದಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಜಮೀನೇನೋ ಒಂದು 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡು ಅವರಿಗೆ ಯಾವುದೇ ನೀರಾವರಿ ಸೌಲಭ್ಯ ಇರೋದಿಲ್ಲ. ಅಂಥ ಸೌಲಭ್ಯ ವಂಚಿತ ಆಗಿರ್ತಕ್ಕಂಥವ್ರಿಗೆ ಇವತ್ತು ಸರ್ಕಾರದ ವತಿಯಿಂದ ಈ ಪಂಪು ಮೋಟ್ರನ್ನು ವಿತರಣೆ ಮಾಡ್ತಾಯಿದ್ದಾರೆ. ಅವರು ಬಾಳಲ್ಲಿ ಒಂದು ಬೆಳಕಾಗಲಿ, ಒಂದು ಒಳ್ಳೆಯ ಆಶಾಭಾವನೆ ಮೂಡಲಿ. ಅವರು ಏನು ಇದುವರೆಗೂ ಕೂಲಿ ಮಾಡ್ತಾಯಿದ್ರು ಎಲ್ಲ ಬೇರೆಯವ್ರ ಜಮೀನುಗಳಲ್ಲಿ ಹೋಗಿ, ಅಂಥವರು ತನ್ನ ಜಮೀನಲ್ಲಿ ದುಡಿತಕ್ಕಂಥ ಒಂದು ಶಕ್ತಿ ಅವ್ರಿಗೆ ತುಂಬಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಸಾಹೇಬರು ಒಂದು ನಿರ್ದೇಶನದಂತೆ ನಾನು ಈ ಕೆಲಸವನ್ನು ಇವತ್ತು ಮಾಡಿದ್ದೀನಿ.